ನಾವೆಲ್ಲ ಸತ್ತ ಮೇಲೆ ಏನಾಗ್ತೀವಿ? ಈ ಪ್ರಶ್ನೆ ಬಹುಶಃ ಮನುಷ್ಯ ಮಾತಾಡಕ್ ಶುರು ಮಾಡಿದಾಗ್ದನೂ ಕೇಳ್ತಾ ಇದ್ದಾನೆ. ಪ್ರತಿಯೊಂದು ಸಂಸ್ಕೃತಿಯೂ ಈ ರಹಸ್ಯವನ್ನ ಭೇದಿಸೋಕೆ ಪ್ರಯತ್ನಪಟ್ಟಿದೆ. ಇವತ್ತು ನಾವು ಹಿಂದೂ ತತ್ವಶಾಸ್ತ್ರದ ಹೃದಯದಿಂದ ಬಂದಿರುವ ಒಂದು ಆಳವಾದ ಉತ್ತರವನ್ನ ಹುಡುಕೋಣ. ಈ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಎಷ್ಟೋ ಸಂಪ್ರದಾಯಗಳೂ ಪ್ರಯತ್ನಪಟ್ಟಿವೆ. ಆದ್ರೆ ಇವತ್ತು ನಾವು ಒಬ್ಬ ಮಹಾನ್ ಸಂತ ಶ್ರೀ ಸ್ವಾಮಿ ಶಿವಾನಂದರ ಬೋಧನೆಗಳ ಮೂಲಕ ಹಿಂದೂ ತತ್ವಶಾಸ್ತ್ರದಲ್ಲಿರೋ ಒಂದು ಸ್ಪಷ್ಟವಾದ ಡೀಟೇಲ್ಡ್ ಆದ ಚೌಕಟ್ಟನ್ನ ನೋಡೋಣ. ನಾವು ಇವತ್ತು ಮಾತಾಡ್ತಿರೋ ವಿಷಯಕ್ಕೆ ಆಧಾರ ಶ್ರೀ ಸ್ವಾಮಿ ಶಿವಾನಂದರ ಕೃತಿಗಳು. ಇವು ಮರಣಾನಂತರದ ಜೀವನದ ಬಗ್ಗೆ ನಮ್ಮ ಶಾಸ್ತ್ರಗಳಲ್ಲಿರೋ ಜ್ಞಾನವನ್ನ ತುಂಬಾ ಸರಳವಾಗಿ ಮತ್ತು ಸ್ಪಷ್ಟವಾಗಿ ನಮ್ಗೆ ತಿಳಿಸ್ಕೊಡ್ತವೆ. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ಪಯಣ ಹೀಗಿದೆ. ಮೊದಲು ಸಾವು ಅಂದ್ರೇನು ಅನ್ನೋ ರಹಸ್ಯವನ್ನ ನೋಡೋಣ. ಆಮೇಲೆ ದೇಹದಿಂದ ಆತ್ಮ ಹೇಗೆ ಹೊರಡುತ್ತೆ ಅನ್ನೋ ಪ್ರಕ್ರಿಯೆ. ನಂತರ ಆತ್ಮದ ಮುಂದಿರುವ 2 ದಾರಿಗಳು ಯಾವುವು. ಆಮೇಲೆ ಪುನರ್ಜನ್ಮದ ಚಕ್ರದ ಬಗ್ಗೆ ಮಾತಾಡಿ ಕೊನೆಗೆ ಈ ಚಕ್ರವನ್ನ ದಾಟಿ ಸಾವನ್ನೇ ಗೆಲ್ಲೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಈ ತತ್ವಶಾಸ್ತ್ರದ ಪ್ರಕಾರ ಸಾವು ಅಂದ್ರೆ ನಿಜವಾಗ್ಲೂ ಏನು, ಅದರ ಅರ್ಥವನ್ನೇ ಮೊದಲು ನೋಡೋಣ. ನೋಡಿ, ಇಲ್ಲಿ 2 ತದ್ವಿರುದ್ಧವಾದ ಯೋಚನೆಗಳಿವೆ. ಒಂದು ಕಡೆ ಭೌತವಾದಿಗಳು. ಇವರ ಪ್ರಕಾರ ದೇಹವೇ ಎಲ್ಲ. ದೇಹ ಸತ್ತ ಮೇಲೆ ಎಲ್ಲ ಮುಗಿತು. ಅದಕ್ಕೆ ಇರೋವರೆಗೂ ತಿಂದು ಕುಡಿದು ಮಜಾ ಮಾಡು ಅನ್ನೋದೇ ಅವರ ಫಿಲಾಸಫಿ. ಆದ್ರೆ ಇನ್ನೊಂದ್ ಕಡೆ ವೇದಾಂತದ ದೃಷ್ಟಿಕೋನ ಇದೆ. ಅದರ ಪ್ರಕಾರ ಈ ದೇಹ ಅನ್ನೋದು ಒಂದು ತಾತ್ಕಾಲಿಕ ಮನೆ ಅಷ್ಟೇ. ಅಮರವಾದ ಆತ್ಮವು ಈ ಹಳೆಯ ಮನೆಯನ್ನ ಬಿಟ್ಟು ಹೋಗುವುದನ್ನೇ ಸಾವು ಅಂತ ಕರೆಯಲಾಗುತ್ತೆ. ಈ ಪರಿಕಲ್ಪನೆಯನ್ನ ವಿವರಿಸೋಕೆ ಭಗವದ್ಗೀತೆಯಲ್ಲಿ ಒಂದು ಅದ್ಭುತವಾದ ರೂಪಕ ಇದೆ. ಅದು ಹೇಳುತ್ತೆ, ಸಾವು ಅಂದ್ರೆ ಹಳೆ ಬಟ್ಟೆ ಬಿಟ್ಟು ಹೊಸ ಬಟ್ಟೆ ಹಾಕೊಂಡ ಹಾಗೆ. ಅಂದ್ರೆ ಸಾವು ಒಂದು ಬದಲಾವಣೆ, ಅದೊಂದು ಅಂತ್ಯ ಅಲ್ಲ. ಸರಿ, ಹಾಗಾದ್ರೆ ಮುಂದಿನ ಹಂತಕ್ಕೆ ಹೋಗೋಣ. ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ನೋಡೋಣ. ಈ ಬೋಧನೆಗಳ ಪ್ರಕಾರ ಆತ್ಮ ದೇಹದಿಂದ ಫಟ್ ಅಂತ ಹೊರಗೆ ಬಂದ್ಬಿಡೋದಿಲ್ಲ. ಇದಕ್ಕೊಂದು ವ್ಯವಸ್ಥಿತವಾದ ಪ್ರಕ್ರಿಯೆ ಇದೆ. ಈ ಪ್ರಯಾಣವನ್ನ ಯಾರು ಮಾಡೋದು ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಜೀವ ಅನ್ನೋ ಈ ಪದವನ್ನ ತಿಳ್ಕೋಬೇಕು. ಜೀವ ಅಂದ್ರೆ ನಿಮ್ಮ ಹಾಗೆ ಒಬ್ಬೊಬ್ಬ ವ್ಯಕ್ತಿಯ ಆತ್ಮ. ಇದು ತನ್ನ ಆಸೆಗಳನ್ನಷ್ಟೇ ಅಲ್ಲದೆ ಸಂಸ್ಕಾರಗಳನ್ನೂ, ಅಂದ್ರೆ ಹಿಂದಿನ ಜನ್ಮಗಳಿಂದ ಬಂದಿರೋ ಆಳವಾದ ನೆನಪುಗಳನ್ನು ತನ್ನ ಜೊತೆ ತಗೊಂಡ್ಹೋಗುತ್ತೆ. ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ನೋಡಿ. ಮೊದಲನೇ ಹಂತದಲ್ಲಿ ದೇಹ ನಿತ್ರಾಣವಾಗಿ ಉಸಿರು ನಿಲ್ಲುತ್ತೆ. ಆಗ ಜೀವಪ್ರಜ್ಞೆ ತಪ್ಪುತ್ತೆ. ಆಮೇಲೆ ತನ್ನೊಳಗಿನ ಪ್ರಾಣಶಕ್ತಿಗಳ ಜೊತೆ ದೇಹದಿಂದ ಹೊರಬಂದು ಪ್ರೇತ ಅನ್ನೋ ಒಂದು ಮಧ್ಯಂತರ ಸ್ಥಿತಿಗೆ ಹೋಗುತ್ತೆ. ಕೊನೆಗೆ ಉದಾನವಾಯು ಅನ್ನೋ ಒಂದು ಶಕ್ತಿ ಈ ಸೂಕ್ಷ್ಮ ಶರೀರವಂದ ಭೌತಿಕ ಶರೀರದಿಂದ ಸಂಪೂರ್ಣವಾಗಿ ಹೊರಗೆಳೆಯುತ್ತೆ. ಆತ್ಮ ಹೋದ್ಮೇಲೆ ಈ ಶರೀರಕ್ಕೆ ಏನಾಗುತ್ತೆ? ತುಂಬಾ ಸಿಂಪಲ್. ಪಂಚಭೂತಗಳಿಂದ ಮಾಡಿರೋ ಈ ದೇಹ ಮತ್ತೆ ತನ್ನ ಮೂಲಗಳಾದ ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶದಲ್ಲಿ ಸೇರ್ಕೊಂಡ್ಬಿಡುತ್ತೆ. ಸರಿ, ಈಗ ಆತ್ಮ ದೇಹದಿಂದ ಹೊರಬಂದಾಯ್ತು. ಈಗ ಅದರ ಪ್ರಯಾಣದ ಮುಂದಿನ ಹಂತ. ಇಲ್ಲಿಂದ ಮುಂದೆ ಎಲ್ಲಿಗೆ ಹೋಗುತ್ತೆ ಅನ್ನೋದು ಆ ವ್ಯಕ್ತಿ ಬದುಕಿದ ಜೀವನದ ಮೇಲೆ ನಿಂತಿರುತ್ತೆ. ಹೌದು, ಎಲ್ಲರ ಮನಸ್ಸಲ್ಲೂ ಬರೋ ಪ್ರಶ್ನೆ ಇದು. ದೇಹ ಬಿಟ್ಟ ಮೇಲೆ ಆತ್ಮ ಎಲ್ಲಿಗೆ ಹೋಗುತ್ತೆ? ಈ ಪ್ರಶ್ನೆಗೆ ಉತ್ತರ ಕರ್ಮ ಅನ್ನೋ ಒಂದು ಆಳವಾದ ಪರಿಕಲ್ಪನೆಯಲ್ಲೇ ಇದೆ. ಕರ್ಮ ಅಂದ್ರೆ ಬರೀ ಕೆಲ್ಸ ಅಲ್ಲ, ಇದು ಪ್ರಕೃತಿಯ ಒಂದು ನಿಯಮ. ಮಾಡಿದ ಕೆಲ್ಸಕ್ಕೆ ತಕ್ಕ ಪ್ರತಿಫಲ ಅನ್ನೋ ಹಾಗೆ. ನಾವು ಸತ್ತ ಮೇಲೆ ನಮ್ಮ ಆತ್ಮದ ದಾರಿಯನ್ನು ನಿರ್ಧರಿಸೋದೇ ಈ ಕರ್ಮ. ಕರ್ಮದ ಆಧಾರದ ಮೇಲೆ ಆತ್ಮಕ್ಕೆ 2 ಮುಖ್ಯ ದಾರಿಗಳಿವೆ. ಒಂದನ್ನ ದೇವಯಾನ ಅಂದ್ರೆ ಬೆಳಕಿನ ಮಾರ್ಗ ಅಂತಾರೆ. ಇದು ಯೋಗಿಗಳಿಗೆ ಮತ್ತು ಭಕ್ತರಿಗೆ. ಇದು ನೇರವಾಗಿ ಸೃಷ್ಟಿಕರ್ತನಾದ ಬ್ರಹ್ಮನ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ, ಅಲ್ಲಿಂದ ವಾಪಸ್ ಬರೋದಿಲ್ಲ. ಇನ್ನೊಂದನ್ನ ಪಿತೃಯಾನ ಅಂದ್ರೆ ಕತ್ತಲೆಯ ಮಾರ್ಗ ಅಂತಾರೆ. ಒಳ್ಳೆ ಕೆಲ್ಸ ಮಾಡಿ ಪುಣ್ಯ ಸಂಪಾದನೆ ಮಾಡಿದವರು ಚಂದ್ರಲೋಕಕ್ಕೆ ಹೋಗ್ತಾರೆ. ಅಲ್ಲಿ ತಮ್ಮ ಪುಣ್ಯದ ಫಲವನ್ನ ಅನುಭವಿಸಿ ಅದು ಖಾಲಿಯಾದ ಮೇಲೆ ಮತ್ತೆ ಭೂಮಿಗೆ ಹುಟ್ಟಿ ಬರ್ಬೇಕಾಗತ್ತೆ. ಹಾಗಾದ್ರೆ ಈ 2 ದಾರಿಗಳಿಗೆ ಹೋಗೋಕೆ ಅರ್ಹತೆ ಇಲ್ಲದವರ ಕಥೆ ಏನು? ಗ್ರಂಥಗಳ ಪ್ರಕಾರ ತುಂಬಾ ಕೆಟ್ಟ ಕೆಲಸ ಮಾಡಿದವರಿಗಾಗಿ 3ನೇ ಸ್ಥಾನ ಅಂತ ಒಂದು ಇದೆ. ಅವರು ಕೀಟಗಳು ಮತ್ತು ಇತರ ಸಣ್ಣ ಜೀವಿಗಳಾಗಿ ಮತ್ತೆ ಹುಟ್ಟಿ ಬರ್ತಾರೆ. ಈಗ ಯಾಕೆ ಹೆಚ್ಚಿನ ಆತ್ಮಗಳು ಮೋಕ್ಷ ಪಡ್ಕೊಳ್ಳಲ್ಲ, ಬದಲಿಗೆ ಮತ್ತೆ ಮತ್ತೆ ಹುಟ್ಟಿ ಬರ್ತವೆ ಅನ್ನೋದನ್ನ ನೋಡೋಣ. ಪುನರ್ಜನ್ಮದ ಬಗ್ಗೆ ಕೆಲವು ತಾರ್ಕಿಕ ವಾದಗಳನ್ನು ಮುಂದಿಡ್ಲಾಗತ್ತೆ. ಉದಾಹರಣೆಗೆ, ಹುಟ್ಟಿನಿಂದಲೇ ಬರೋ ಟ್ಯಾಲೆಂಟ್ ಅಂದ್ರೆ ಚೈಲ್ಡ್ ಪ್ರಾಡಿಜಿಗಳು. ಒಂದೇ ತಂದೆ ತಾಯಿಗೆ ಹುಟ್ಟಿದ ಮಕ್ಕಳಲ್ಲಿರೋ ಬೇರೆ ಬೇರೆ ಸ್ವಭಾವ.
ಹೀಗೆ ಹಲವು ವಿಷಯಗಳನ್ನ ಪುನರ್ಜನ್ಮದ ಮೂಲಕ ವಿವರಿಸಬಹುದು ಅಂತ ಹೇಳಲಾಗತ್ತೆ. ಆದ್ರೆ ಪುನರ್ಜನ್ಮ ಅಂದ್ರೆ ಬರೀ ಶಿಕ್ಷೆ ಅಲ್ಲ, ಅದರಲ್ಲಿ ಒಂದು ಭರವಸೆಯೂ ಇದೆ. ಗೀತೆಯ ಈ ಮಾತು ನೋಡಿ. ಇದು ಹೇಳುತ್ತೆ, ಎಷ್ಟೇ ಕೆಟ್ಟ ಪಾಪಿ ಕೂಡ ತನ್ನನ್ನ ತಾನು ಸರಿಪಡಿಸ್ಕೊಳ್ಳೋಕೆ ಅವಕಾಶ ಇದೆ. ಜ್ಞಾನ ಅನ್ನೋ ದೋಣಿ ಹತ್ತಿದ್ರೆ ಪಾಪದ ಸಾಗರವನ್ನೇ ದಾಟಬಹುದು. ಸರಿ, ಈ ಇಡೀ ಕಾಸ್ಮಿಕ್ ಜರ್ನಿಯ ಅಂತಿಮ ಗುರಿ ಏನು? ಈ ಹುಟ್ಟು ಸಾವಿನ ಚಕ್ರವನ್ನು ಪರ್ಮನೆಂಟ್ ಆಗಿ ನಿಲ್ಸೋದ್ ಹೇಗೆ? ಅದನ್ನ ನೋಡೋಣ. ಇಲ್ಲಿ ಒಂದು ವಿಷಯ ತುಂಬಾ ಸ್ಪಷ್ಟವಾಗಿರ್ಬೇಕು. ಅಸಲಿ ಗುರಿ ಇನ್ನೊಂದು ಒಳ್ಳೆ ಜನ್ಮ ಪಡೆಯೋದಲ್ಲ, ಬದಲಿಗೆ ಈ ಹುಟ್ಟು ಸಾವಿನ ಚಕ್ರದಿಂದಾನೇ ಆಚೆ ಬರೋದು. ಇದನ್ನೇ ಮೋಕ್ಷ ಅಂತ ಕರೆಯೋದು. ಹಾಗಾದ್ರೆ ಈ ಮೋಕ್ಷ ಸಾಧಿಸೋದು ಹೇಗೆ? ಅದಕ್ಕೆ ಕೆಲವು ದಾರಿಗಳನ್ನ ಹೇಳಿದ್ದಾರೆ. ಮೊದಲನೆಯದಾಗಿ ನಿಷ್ಕಾಮ ಸೇವೆ, ಅಂದ್ರೆ ಯಾವುದೇ ಪ್ರತಿಫಲ ಬಯಸದೆ ಕೆಲಸ ಮಾಡೋದು. ನಂತರ ತ್ಯಾಗ ಮತ್ತು ವೈರಾಗ್ಯ, ಅಂದ್ರೆ ಪ್ರಾಪಂಚಿಕ ಆಸೆಗಳಿಂದ ದೂರ ಇರೋದು. ಪ್ರಾರ್ಥನೆ, ಧ್ಯಾನ, ಭಕ್ತಿ ಮತ್ತು ಜ್ಞಾನದ ಮೂಲಕ ನಮ್ಮೊಳಗಿರೋ ಶಾಶ್ವತ ಆತ್ಮದ ಅರಿವನ್ನು ಪಡೆಯುವುದೇ ಮೋಕ್ಷದ ದಾರಿ. ದತ್ತಾತ್ರೇಯ ಋಷಿಗಳ ಈ ಮಾತು ನೋಡಿ, ಜ್ಞಾನವನ್ನ ಪಡೆದವನಿಗೆ ಪುನರ್ಜನ್ಮ ಇಲ್ಲ ಅನ್ನೋದನ್ನ ಇದು ಖಚಿತಪಡಿಸುತ್ತೆ. ಆತ್ಮದ ಸುದೀರ್ಘ ಪ್ರಯಾಣದ ಕೊನೆ ಅಂದ್ರೆ ಇದೆ. ಹಾಗಾದ್ರೆ ಕೊನೆಯದಾಗಿ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಒಂದು ವೇಳೆ ಸಾವೇ ಕೊನೆಯಲ್ಲ ಅಂತಾದ್ರೆ, ಹಾಗಾದ್ರೆ ನಾವು ಬದುಕ್ತಿರೋ ಈ ಜೀವನದ ನಿಜವಾದ ಅರ್ಥವಾದ್ರೂ ಏನು? ಇದು ನಾವೆಲ್ಲರೂ ಯೋಚನೆ ಮಾಡ್ಬೇಕಾದ ವಿಷಯ.